ನಮಸ್ಕಾರ. ಇಲ್ಲಿ ಇದಕ್ಕೆ ಬಂದಿದೆ ಸರ್, ಹಿಂಗಣಿಗೆ ಸರ್, ಹಿಂಗಣಿಗೆ ಬಂದಿದೆ ಸರ್. ಇಲ್ಲಿ ಏನಾಗ್ಯದ, ಎಲ್ಲ ಊರನ್ ಜನ ಎಲ್ಲ ಸೇರ್ಯಾರ. ಇಲ್ಲಿ ಏನು ಸರ ಗಂಜಿ ಕೇಂದ್ರ ತೆಗ್ದಿರ ಆಯ್ತಾ, ಒಂದು 10-15 ದನ ಅದಾವ ಸರ್. ಅವು ದನಗಳು ಏನದ ನೀರಾಗ 50-60 ದನ ಅದಾವ ಸರ್. ಅವಕ್ಕೆ ಮೇವು ಇಲ್ಲ, ಮೇವು ಇಲ್ಲ. ಮತ್ತು ಇವ್ರಿಗೆ ವಸ್ತಿಯವ್ರು ಏನು ಬಂದು ಊರಾಗ ಕೂತಾರ, ಅವ್ರಿಗೆ ಗಂಜಿ ಕೇಂದ್ರ ಇಲ್ಲ. ಇಲ್ಲಿ ಭಾಳ ಸಮಸ್ಯೆ ಆಗಿದೆ ಸರ್. ಊರ್ ಬಿಟ್ಟು 5 ಕಿಲೋಮೀಟರ್ ಸರ್. ಹಾದಿನ ಬಂದದ ಈಗ ಬ್ರಿಡ್ಜ್ ಮೇಲೆ ನೀರು ತೋರಿಸ್ತೇವೆ ಬಾತ್ ಹೇಳ್ರಿ ಅವ್ರಿಗೂ ಆದ್ರೆ ಸರ್. ಇಲ್ಲಿ ಚೇರ್ಮನ್ ಮಾತಾಡ್ತಾರೆ ಸರ್. ಮತ್ತೆ ಹಲೋ ಸಾಬ್ರ ನೋಡ್ರಿ, ಅಲ್ಲಿ ಏನು ಜಿಗ್ಜನ ಸಾಲಿವಲ್ಲ ಬರ್ಗುಡಿ ಅವ್ರದ್ದು 2 ವಸ್ತಿ ಅವ್ರಿ. ಯಾವ್ದು ಬರ್ಗುಡಿ ಸಂಬಂಧಪಟ್ಟದ್ರಿ. ಹಿಂಗಣಿ ಊರಿಗೆ ಎಲ್ಲಿ ಬಿ ಗಂಜಿ ಕೇಂದ್ರ ಇಲ್ಲ, ದನಗಳ ಮೇವಿನ ವ್ಯವಸ್ಥೆ ಇಲ್ರಿ. ಈ ಹಿಂಗಣಿ ಊರೊಳಗೆ ಜನ ಹೆಂಗ್ ನೀರ್ ಬಂದಿಲ್ರಿ, ಪೇಪರ್ ನೋಡ್ರಿ. ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರಿ. ಇಲ್ಲಿ ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರಿ. ಇಡೀ ಹಿಂಗಣಿನೇ ತತ್ತರಿಸರಿ ಚಾರಂಟಕ್ಕೆ ಊರ ತತ್ತರಿಸಿ ಹೋಗ್ಯದ್ರಿ. ಇಲ್ಲಿ ಮಳಿಗೆ ನೀರಿಗಾಗ್ರಿ. ಮತ್ತ ಅದು ಬರ್ಗುಡಿ ಅವ್ರಿಗೆ ಕೊಟ್ಟದ್ದು ನೀವು ಕಾಳಜಿ ಗಂಜಿ ಕೇಂದ್ರ ತೆಗೆದದ್ದೇ ಬರ್ಗುಡಿ ಅವರು 2 ವಸ್ತಿ ಅದಾವ್ರಿ ಇಲ್ಲಿ ಇರದೆ. ಹಾ ಹೇಳ್ರಿ, ಪಬ್ಲಿಕ್ ಅದರಿ ಸಾಬ್ರ, ಪಬ್ಲಿಕ್ ಅದರಿ. ತಪ್ಪದ. ಹಲೋ ಒಂದ್ ನಿಮಿಷ ಗಪ್ಪಾಗ್ರಿ, ಒಂದ್ ನಿಮಿಷ ಸಾಹೇಬ್ರ, ಗಪ್ಪಾಗ್ರಿ ಒಂದ್ ನಿಮಿಷ ಗಪ್ಪಾಗ್ರಿ ಸಾಹೇಬ್ರಿಗೆ. ಸಾಹೇಬ್ರ ನಮಸ್ಕಾರ ಸಾಹೇಬ್ರ. ಸಾಹೇಬ್ರ ನಾ ಅಯ್ಯೂಬ್ ನಾಟಿಕರ್ ಮಾತಾಡ್ತೀನಿ. ಏನಿಲ್ಲ ಸಾಹೇಬ್ರ, ಹಿಂಗಣಿ ಒಳಗ ನೀರ್ ಊರಾಗ ಬಂದವ ಸರ್. ಊರಾಗ ಬಂದವ ಬಹುತೇಕ ನೀವು ವೀಕ್ಷಣೆ ಮಾಡಿಲ್ಲ. ಹಿಂಗಣ್ಯಾಗ ಎಲ್ಲಿ ನೀರ್ ಬಂದವ ನೀವು ಹೇಳತ್ತೀರಿ. ಸರ್ ದಯವಿಟ್ಟು ಒಂದ್ ದಿವ್ಸ ಸ್ವಲ್ಪ ನಾನು ಕೇಳಿ, ಜನ ಸ್ಪೀಕರ್ ಅದ, ಜನ ನಿಮ್ ಸಂಭಾಷಣೆ ಕೇಳಕತ್ತಾರ. ದಯವಿಟ್ಟು ನೀವು ಜವಾಬ್ದಾರಿಯುತವಾಗಿ ಮಾತಾಡ್ಬೇಕಾಗ್ತದ. ನೀವು ಒಂದು ತಹಶೀಲ್ದಾರ್ ಇದ್ದೀರಿ. ನಾವು ನಿಮ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ತಹಶೀಲ್ದಾರ್, ಸೆಕೆಂಡ್ AC. ನಾವು ಹೇಳ್ಬೇಕಲ್ಲ, ನಿಮ್ಗೆ ಹೇಳ್ಬೇಕಲ್ಲ. ರಿಕಾರ್ಡಿಂಗ್ ಮಾಡ್ಕೊಳ್ಳಿ ಅವ್ರದ್ದು ಹಂಗೆ. ಹಂಗಿಲ್ಲ ಸಾಹೇಬ್ರ, ಇಲ್ಲಿ ಏನಾಗ ಸಮಸ್ಯೆ ಅಂದ್ರ ನೀವು ಗಂಜಿತೆಯಿಂದ ಮಾಡ್ರಿ ಸಾಹೇಬ್ರ. ಇಲ್ಲಿ ಆಫೀಸರ್, ಇಲ್ಲಿ ತಾಲೂಕು ಪಂಚಾಯತಿ ತಾಲೂಕು, ಇಲ್ಲಿ ಗ್ರಾಮ ಪಂಚಾಯತಿ ಆಫೀಸರ್ ಯಾರು ಇಲ್ಲ, CO ಯಾರು ಇಲ್ಲ. ಇಲ್ಲಿ PDO ಕೇಳಿದ್ರೆ ಏನ್ ಹೇಳ್ತಾರ ಅವರು, ನನಗೆ ರಿಲೀವ್ ಮಾಡ್ರಿ ಅಂತ ಹೇಳ್ತಾರ. ಇಂಥ ಸಂದರ್ಭದಲ್ಲಿ ನೀವು ರಿಲೀವ್ ಮಾಡ್ತೀರಿ, ರಜಾ ಕೊಡ್ತೀರಿ ಅಂತ ಸಾಹೇಬ್ರ, ಇದು ಹೇಳ್ರಿ ನೋಡೋಣ ಎಲ್ಲಿ ನ್ಯಾಯ ಇದು. ಜನ ಸಾಯಿಲಾಕತ್ತಾರ. ಜನ ಇಲ್ಲಿ ಏವೋಗ್ ತಿಳಿಯಲ್ರಿ, ಹೊಟ್ಟಿಗೆ ಏನ್ ತಿತ್ತಾನ್ರಿ ಅವ, ಏವೋ ಏನ್ ತಿತ್ತಾನ ಸಾಹೇಬ್ರ. ಜನ ಸಾಯಿಲಾಕತ್ತಾರ, ಊರಾಗ ನೀರ್ ಬಂದದ, ಎಮರ್ಜೆನ್ಸಿ ಪೊಸಿಷನ್ ಅದ, ಅಂತ ಒಳಗೆ ರಿಲೀವ್ ಮಾಡ್ತಾನ ಏವೋ. ಕೇಳೋರು ಯಾರು ಇರಲಿಲ್ಲ ಸಾಹೇಬ್ರ, ಅದು ಹೇಳ್ರಿ. ನ್ಯಾಯ ಆದಿಲ್ಲ. DC ಸಾಹೇಬ್ರ ನಿಮ್ಗೆ ಆದೇಶ ಏನ್ ಮಾಡ್ರ ಸಾಹೇಬ್ರ, ಜನ ಸಾಯಿಲಿ ಅಂತ ಹೇಳ್ಬಿಟ್ರ ಹ್ಯಾಂಗ್ರಿ? ದಯವಿಟ್ಟು ತಾವು ಇಲ್ಲಿ ಸುಮಾರು ಜನ, 1000 ಜನ ಸೇರ್ಯಾರ. ಅವ್ರಿಗೆ ಹೊಟ್ಟಿಗೆ ಊಟ ಇಲ್ಲ, ನೀರಿಲ್ಲ. ಮತ್ತೇನ ದನಗಳಿಗೆ ಏನದ ಮೇವಿಲ್ಲ. ಮೇವು ಎದಕ್ಕಿಲ್ಲಪ್ಪ ಅಂದ್ರೆ ಇಲ್ಲಿ ಏನಾಗ್ಯದ, ನೀರ್ ಇದು ಬಂದಾಗ ಏನದ, ಅದು ಮೇವು ಏನದ ವಾಸನೆ ಬರ್ತದ ಸಾಹೇಬ್ರ, ಅದು ದನಗಳು ತಿನ್ನಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲ ಈ ಊರನ್ ದನಗಳು ಏನೋ 1000 ಜನಗಳೆಲ್ಲ ಮೂಗ್ ಸಾಯಿಲತ್ತ, ಮೂಗ್ ಬಸವಣ್ಣ ಸಾಹೇಬ್ರ, ದಯವಿಟ್ಟು ತಾವು ನಿಮ್ ತಮ್ಗೆ ನಾವು ವಿನಂತಿ ಮಾಡ್ತೀವಿ ಎಲ್ಲ ಊರಿನ ಪರವಾಗಿ. ದಯವಿಟ್ಟು ತಾವು ದಯಾಳಿಗಳು ಆಗಿ ದಯವಿಟ್ಟು ತಾವು ಇಲ್ಲಿ ಬಂದು ಸ್ವತಃ ವಿಸಿಟ್ ಮಾಡೋದೇನಾಗ್ತದೆ ನಿಮ್ಗೆ ಗೊತ್ತಾಗ್ತದೆ. ನೀವೇನಲ್ಲಿ ಹಾಕತ್ತೀರಿ, ಇಲ್ಲಿ ನೀರೇ ಬಂದಿಲ್ಲ ಅಂತ ಹೇಳಿ ಹಾಕ್ತೀರಿ. ನೀವು ಬಂದು ನೋಡಿದ್ರೆ ನಿಮಗೆ ಒಂದ್ ಸ್ವಲ್ಪ ಇದು ಆಗ್ತದೆ. ದಯವಿಟ್ಟು ಸಾಹೇಬ್ರ, ನಾವು BD ಪಾಟೀಲ್ ಟೀಮ್ ಎಲ್ಲ ಕೂಡಿ, ಹ್ಞೂ ಸಾಹೇಬ್ರ, ಭೂಯಾರಿಕಿತ್ತು ಇಲ್ಲಿ ಯಾರು ಇಲ್ಲಿ ಸಾಹೇಬ್ರ. ಇಲ್ಲಿ ಬಂದು ನಾವು ಎಲ್ಲರೂ ಫೋನ್ ಹಚ್ಚ, ನಾವೆಲ್ಲ ರಿಲೀನಾಗಿ ಅಂತ ಹೇಳ್ತಾರ್ರಿ. ನೀವು ಏನ್ ಮಾಡಿರಿ ಸಾಹೇಬ್ರ, ಏವೋಗ್ ಫೋನ್ ಹಚ್ಚು, ಏವೋನು ಫೋನ್ ಹಚ್ಚಿ ಎತ್ತಲಾಕತ್ತಿಲ್ಲ. ಏವೋ ಸಾಹೇಬ್ರನ್ನ ಫೋನ್ ಹಾಕ್ತಿ, ಜವಾಬ್ದಾರಿ ಆದಿಲ್ಲ ಸಾಹೇಬ್ರ. ಫ್ಲಡ್ ಬಂದ ಅನ್ನೋದು ಗೊತ್ತಾರಿ ಆದಿಲ್ಲ ಸಾಹೇಬ್ರ. ನೀವು ಆಕ್ಷನ್ ತಗೊಂಡ್ರಿ, ಚಲೋ ಇತ್ತು. ನಾವು ಇಲ್ಲಿ ಎಲ್ಲ ನಾವು ಇಲ್ಲಿ ಸ್ಟ್ರೈಕ್ ಕುಂದಿರ್ಬೇಕಾಗ್ತದ. DC ಅವ್ರು ಕರೆಸ್ಬೇಕಾಗ್ತದೆ ಸಾಹೇಬ್ರ. ಅದು ಇದು ಅಪವಾದ ನಿಮ್ಯಾಗ ಹೋಗ್ತದೆ. ದಯವಿಟ್ಟು ನಾವು
ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಹಂಬಲ್ ರಿಕ್ವೆಸ್ಟ್ ಸರ್ ಪ್ಲೀಸ್ ಸರ್. ನೀರೇ ಬಂದಿಲ್ಲ ರಾತ್ರಿ 8 ನೋಡ್ತಾರೆ